ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ನಾವು ನವರಾತ್ರಿಯ ವಿಶೇಷತೆಗಳನ್ನು ನೋಡ್ತಾ ಇದ್ದೋ. ಇವತ್ತಿನ ನಾವು 7ನೇ ದಿನ. ಪ್ರಥಮವಾಗಿ ಶೈಲಪುತ್ರಿಯಾಗಿ, ದ್ವಿತೀಯಾಗಿ ಬ್ರಹ್ಮಚಾರಿಣಿಯಾಗಿ, ತೃತೀಯಾಗಿ ಚಂದ್ರಘಂಟನಾಗಿ, 4ನೆಯದಾಗಿ ಚತುರ್ಥಿಯಾಗಿ ಕೂಷ್ಮಾಂಡ ದೇವತೆಯಾಗಿ, ಪಂಚಮದಾಗಿ ಸ್ಕಂದಮಾತೆಯಾಗಿ ಮತ್ತು 6ನೆಯದಾಗಿ ಕಾತ್ಯಾಯಿನಿಯ ರೂಪವನ್ನು ತಾಳಿದಂಥ ತಾಯಿ ಜಗನ್ಮಾತೆ ಈಗ ಸಪ್ತಮ ಅಂದರೆ 7ನೆಯ ದಿನ ಕಾಳರಾತ್ರಿಯ ರೂಪ. ಇದು ತುಂಬ ಭಯಂಕರವಾದಂಥ ರೂಪ. ತಾಯಿ ಚಾಮುಂಡೇಶ್ವರಿ ಕಾಳರಾತ್ರಿ ಅಥವಾ ಕಾಲರಾತ್ರಿಯ ಒಂದು ಅವತಾರದಲ್ಲಿ ಬರ್ತಾಳೆ. ದೇವಿಯ ಒಂದು ರೂಪ ಭಯಾನಕವಾಗಿರುತ್ತೆ. ಈ ಕಾಳರಾತ್ರಿಯನ್ನು ಆರಾಧಿಸುವ ಒಂದು ಸಮೃದ್ಧಿ ಮತ್ತು ಅಭಿವೃದ್ಧಿಗೋಸ್ಕರ ತಾಯಿ ಜಗನ್ಮಾತೆಯನ್ನು ನಾವಿಲ್ಲಿ ಆರಾಧಿಸ್ತೀವಿ. ನಕಾರಾತ್ಮಕ ಶಕ್ತಿಯನ್ನು ದೂರವನ್ನು ಮಾಡಿ, ದೈವಿಯ ಒಂದು ವಾಹನ ಇಲ್ಲಿ ಕತ್ತೆಯಾಗಿರುತ್ತೆ. ಈಕೆಯನ್ನು ಪೂಜಿಸೋದ್ರಿಂದ ಶುಭ ಫಲಗಳು ಸಹಿತ ದೊರೀತಾ ಹೋಗ್ತವೆ. ಆದ್ದರಿಂದ ಈಕೆಯನ್ನು ನಾವು ವಿಶೇಷವಾಗಿ ನಾವಿಲ್ಲಿ ಹೇಳೋದಾದರೆ, ಈ ಒಂದು ತಾಯಿ ಜಗನ್ಮಾತೆ ಕಾಳರಾತ್ರಿಯ ರೂಪದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಮತ್ತು ಅಭಿವೃದ್ಧಿಯನ್ನು ಕೊಡ್ತಾಳೆ ತಾಯಿ ಜಗನ್ಮಾತೆ. ವಿಶೇಷವಾಗಿ ಈ ಒಂದು ಶುಭ ದಿನ ನಾವಿಲ್ಲಿ ಶುಭಕರಿ ದೇವಿ ಅಂತಲೂ ಸಹಿತ ಹೇಳ್ತೀವಿ ಕಾಳರಾತ್ರಿಯನ್ನು. ತಾಯಿ ಜಗನ್ಮಾತೆ ಭಯಂಕರವಾದಂಥ ರೂಪದಲ್ಲಿ ಎಲ್ಲ ಸಂಕಷ್ಟಗಳನ್ನು, ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಸಂಹಾರ ಮಾಡುವಂತಹ ಒಂದು ದಿನ.